ಹಾಸನ್ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಕರವೆಯಿಂದ ಮನವಿ. ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಎಂದು ಕನ್ನಡಿಗರಿಗೆ ಅವಮಾನ ಮಾಡುವ ಹೇಳಿಕೆ ನೀಡಿರುವ ಚಿತ್ರನಟ ಕಮಲ್ ಹಾಸನ್ ಹೇಳಿಕೆಯನ್ನು ಖಂಡಿಸಿ ಅವರ ವಿರುದ್ಧ ಮೊಕದ್ದಮೆ ದಾಖಲಿಸಿ ಶೀಘ್ರ ಬಂಧಿಸುವಂತೆ ಒತ್ತಾಯಿಸಿ ಸ್ಥಳೀಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರಿಗೆ ತಹಶೀಲ್ದಾರರ ಮುಖಾಂತರ ಮನವಿ ಸಲ್ಲಿಸಿದರು. ಥಂಗ್ ಲೈಫ್ ಚಲನಚಿತ್ರ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ಕನ್ನಡ ಭಾಷೆಯ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿ ಕನ್ನಡ ಮನಸ್ಸುಗಳಿಗೆ ನೋವುಂಟು ಮಾಡಿದೆ. ಅಷ್ಟೇ ಅಲ್ಲದೆ ಕನ್ನಡ ಹಾಗೂ ತಮಿಳು ಭಾಷಿಕರ ಮಧ್ಯೆ ವೈರತ್ನ ಭಾವ ಮೂಡುವಂತೆ ಮಾಡಿರುವ ಚಲನಚಿತ್ರ ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ನೀಡಿರುವುದು ಖಂಡನೀಯವಾಗಿದ್ದು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕಠಿಣ ಶಿಕ್ಷೆ ವಿಧಿಸಲು ರಾಜ್ಯ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಕರವೇ ಕಾರ್ಯಕರ್ತರು ಮನವಿ ಮೂಲಕ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾದ ಶ್ರೇಯಸ್ ವಾಲಿ, ಮುಖಂಡರಾದ ಅಣ್ಣಾ ಬಡಗಾರ, ವಿಶ್ವೇಶ್ವರ ಹೆಬ್ಬಾರ, ಮಂಜುನಾಥ್ ಹೊಸಕೇರಿ, ಮಂಜುನಾಥ್ ದೊಡಮನಿ, ಸಂತೋಷ್ ನಿರಂಜನ್, ಅಪ್ಪು ಸಿರಿಯಣ್ಣವರ್, ವಿಶ್ವನಾಥ್ ಕಡಕೋಳ್, ಶಶಿಕಾಂತ್ ನೆಲ್ಲೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಂಡಿ ಸೋಹಿಲ್ ಬೈರಕದಾರ, ಚಿಕ್ಕಿ ನ್ಯೂಸ್ ಕನ್ನಡ, ರಾಮದುರ್ಗ. ಆ ಕಾರ್ಯಕ್ರಮದಲ್ಲಿ ಏನು ತಮಿಳಿನ ಸ್ಟಾರ್ ನಟರಾದಂಥ ಕಮಲ್ ಹಾಸನ್ ಅವರು, ಕ್ಷಮೆ ಇರಲಿ, ಕಮಲ್ ಹಾಸನ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಾರೆ. ಏನಪ್ಪಾ ಅಂದ್ರೆ ತಮಿಳಿಂದನ ಕನ್ನಡ ಭಾಷೆ ಬಂದೈತಿ ಅಂತೇಳಿ ಅವರಿಗೆ ನಾನು ಮೊದಲೇ ಕೇಳಕ್ಕೆ ಇಚ್ಛೆಪಡ್ತೀನಿ. ಏನಪ್ಪಾ ಅಂದರೆ ನಮ್ಮ ಕನ್ನಡಕ್ಕೆ ಇತಿಹಾಸ 2,000 ವರ್ಷಗಳ ಹಿಂದಿಂದ ಐತಿ. ಆದ ಕಾರಣ ದಯವಿಟ್ಟು ಏನೋ ಮಾತಾಡ್ಬೇಕಂದ್ರೆ ಅದು ಒಬ್ಬ ರಾಜ್ಯಕ್ಕಾಗಲಿ ಒಬ್ಬ ಕನ್ನಡಿಗರಾಗಲಿ ಮನಸ್ಸಿಗೆ ನೋವು ಆಗುವಂಥ ಮಾತಾಡಬಾರ್ದು, ಕನ್ನಡ ವಿರೋಧ ಹೇಳಿಕೆಯನ್ನು ಕೊಡಬಾರ್ದು. ಇದರಿಂದ ನೀವು ಬಹಳಷ್ಟು ಕಠಿಣ ಕಾನೂನು ಕ್ರಮ ಹಾಗೂ ನಮ್ಮ ಕನ್ನಡಿಗರ ಧೋರಣೆಗೆ ನೀವು ಒಳಗಾಗ್ತೀರಿ ಅಂತ ಹೇಳಿ ಒಂದು ವೇಳೆ ಅವರು ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ನಡೆ ಅವ್ರು ಕ್ಷಮೆ ಯಾಚಿಸಿಲ್ಲ ನೀನು ಹೇಳ್ಯಾರಿ ಸರ್. ಈಗ ಏನು ಹೇಳ್ತೀವಪ್ಪ ಅಂದ್ರೆ ನಾವು ಈಗ ತಗಲ ಚಿತ್ರ ಅವ್ರೇನೋ ಈಗ ನಾವು ಪ್ಯಾನ್ ಇಂಡಿಯಾ ಎಲ್ಲ ರಾಜ್ಯದಲ್ಲೂ ಬಿಡುಗಡೆಗೊಳಿಸ್ತೀವಿ ಅಂತ ಏನು ಹೇಳಕತ್ತಾರೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಆಗಲಿಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದವರು ಯಾವುದೇ ರೀತಿ ಅವಕಾಶ ಕೊಡುವುದಿಲ್ಲ. ಅದು ಏನಾದರೂ ನಮ್ಮ ಇಲ್ಲಿ ಬಿಡುಗಡೆ ಆದರೆ ಅದು ತಕ್ಕ ಪಾಠವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪದಾಧಿಕಾರಿಗಳು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ. ಸಾಕಷ್ಟು ಬಾರಿ ಇದೊಂದೇ ಅಲ್ಲ, ಬೇರೆ ಭಾಷೆಗಳ ಚಿತ್ರಗಳು ಒಂದು ಬಿಡುಗಡೆ ಸಂದರ್ಭದಲ್ಲಿ ಈ ಥರ ಕನ್ನಡಕ್ಕೆ ಅವಹೇಳನ ಆಗ್ತಾ ಇದೆ. ಇದಕ್ಕೆ ಒಂದು ಶಾಶ್ವತ ಪರಿಹಾರ ನಿಮ್ಮ ರಕ್ಷಣಾ ವೇದಿಕೆಯಿಂದ ಏನಿದೆ? ಶಾಶ್ವತ ಪರಿಹಾರ ಏನಪ್ಪ ಅಂದ್ರೆ ನಾವು ವಾಣಿಜ್ಯ ಚಿತ್ರೋದ್ಯಮ ಮಂಡಳಿಗೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ರಾಜ್ಯ ಪದಾಧಿಕಾರಿ ಸಮ್ಮುಖದಲ್ಲಿ ಹೋಗಿ ಲಗ್ಗೆ ಹಾಕಿ ಅವರಿಗೂ ಸಹ ಒಂದು ಮನವಿ ಮಾಡಿದ್ದಾರೆ. ಈಗಾಗಲೇ ಈ ಥಗ್ ಲೈಫ್ ಚಿತ್ರವನ್ನು ರದ್ದುಗೊಳಿಸಬೇಕು, ಬಿಡುಗಡೆಗೊಳಿಸಬಾರ್ದಂತ ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕಪ್ಪ ಅಂದ್ರೆ ನೀವು ಹೇಳಿದಾಗ ಎಲ್ಲ ಧ್ವನಿ ಸುರುಳಿ ಕಾರ್ಯಕ್ರಮದಾಗೂ ಕನ್ನಡ ಹೇಳಿಕೆ ಬರ್ತಾ ಇದ್ದಾವೆ. ಅದು ನಮ್ಮ ಕರ್ನಾಟಕ ಸರ್ಕಾರ ತಕ್ಕವಾದಂಥ ಕಠಿಣ ಕ್ರಮ ತಗೊಂಡು ಮೊಕದ್ದಮೆಯಲ್ಲಿ ಹಾಕಿದ್ರೆ ಇನ್ನೊಮ್ಮೆ ಈ ರೀತಿ ಆಗುವುದಿಲ್ಲ. ಈ ಥಗ್ ಲೈಫ್ ಚಿತ್ರದಿಂದ ಒಂದು ಎಚ್ಚರಿಕೆ ಗಂಟೆ ಆಗೈತಿದೆ. ಇದರಿಂದ ಮುಂದೆ ಯಾವ ರೀತಿ ಅನಾಹುತಗಳನ್ನು ಆಗಬಾರ್ದು. ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಮೊಕದ್ದಮೆಯನ್ನು ಹೂಡಿಸ್ಬೇಕಂತೇಳಿ ನಾನು ತಿಳ್ಕೊತೀನಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.